ಸರ್ವರ್ ಸಮಸ್ಯೆಯಿಂದ ರೇಷನ್ ಸಿಗ್ತಿಲ್ಲ. ವಿಚಾರ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದೇನೆ. 2-3 ದಿನಗಳಲ್ಲಿ ಸರಿ ಹೋಗುತ್ತೆ. ರಾಜ್ಯ ಹಾಗೂ ಕೇಂದ್ರದ ಪಡಿತರ ವಿತರಣೆ ಮಾಡಲಾಗುತ್ತಿದೆ. KH ಮುನಿಯಪ್ಪ ಸಿಎಂ ಆಗುವ ವಿಚಾರ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋಣ. ಪಾರ್ಟಿ ಕೊಟ್ಟು ನಮ್ಮ ಗುರಿ 2028ಕ್ಕೆ ಕಾಂಗ್ರೆಸ್ ಮತ್ತೆ ಬರಬೇಕು. ಅದಕ್ಕೆ ಹಾಲಿ ಮಾಜಿ ಸಿಎಂಗಳು ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಇದರ ಬಗ್ಗೆ ಹೆಚ್ಚಾಗಿ ನಾನು ಏನೂ ಹೇಳುವುದಿಲ್ಲ. ಆ ಪ್ರಕ್ರಿಯೆ ಶುರುವಾಗುತ್ತೆ. ಈಗ ಗವರ್ನರ್ ಬೇರೆ ಇಲ್ಲ. ಅದರ ಬಗ್ಗೆ ಏನೆಲ್ಲ ತೀರ್ಮಾನ ಮಾಡಿದ್ದೀವಿ ಅದೆಲ್ಲ ಸಂಜೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. 2028ಕ್ಕೆ ನಾವೆಲ್ಲ ಸರ್ಕಾರ ತರಬೇಕು, ಒಟ್ಟಾಗಿ ಕೆಲಸ ಮಾಡಬೇಕೆಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆ. ಇಲ್ಲ, ನಿನ್ನೆ ನಾನು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಈ ಸರ್ವರ್ ಸರಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಒಂದು 2-3 ದಿನದಲ್ಲೆಲ್ಲ ಸೆಟ್ಲ್ ಆಗ್ತದೆ, ಕರೆಕ್ಟಾಗಿ ರಿಸೀವ್ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತದೆ. ಸರ್, ಈಗ ರಾಜ್ಯ ಮತ್ತು ಕೇಂದ್ರದ ಎರಡೂ ಸಪ್ಲೈ ಆಗ್ತಿದೆಯಾ ಅಥವಾ ಕೇಂದ್ರದ ಎರಡು ಒಂದೇ ಸರಿ ಎರಡೂ ಕೊಡ್ತೀವಿ. ರಾಜ್ಯದ್ದು ಕೊಡ್ತೀವಿ ಮತ್ತು ಕೇಂದ್ರ ಸರ್ಕಾರದ್ದು ಕೊಡ್ತೀವಿ. ಹೈಕಮಾಂಡ್ ತೀರ್ಮಾನ ಮಾಡಿದೆ. ಆ ತೀರ್ಮಾನಕ್ಕೆಲ್ಲ ಬದ್ಧವಾಗಿರೋಣ, ಪಾರ್ಟಿ ಕಟ್ಟೋಣ. ನಮ್ಮ ಗುರಿ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗೋರು ಮತ್ತು ನಮ್ಮ ಹಾಲಿ ಇರುವ ಮುಖ್ಯಮಂತ್ರಿಗಳು ಒಟ್ಟಾಗಿ ಕೆಲಸ ಮಾಡ್ತಾರೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಪ್ರಕ್ರಿಯೆ ಶುರು ಆಗ್ತದೆ. ಈಗ ಗವರ್ನರ್ ಬೇರೆ ಇಲ್ಲ. ಅದರ ಬಗ್ಗೆ ನಾವು ಏನೆಲ್ಲ ತೀರ್ಮಾನ ಮಾಡಿದ್ವಿ ಈಗ ಸದ್ಯಕ್ಕೆ ಹೇಳಲ್ಲ, ಸಾಯಂಕಾಲಕ್ಕೆಲ್ಲ ಗೊತ್ತಾಗ್ತದೆ. ನಡಿ ಇಲ್ಲ, ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. 2028ಕ್ಕೆ ನಾವು ಸರ್ಕಾರ ತರಬೇಕು, ಅದಕ್ಕೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ.